ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರತಿಭಟನೆಗೆ ಬಗ್ಗಿದಂತ ಸರ್ಕಾರ ಇಮಿಡಿಯೇಟ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತು. ಹೋಗಿ ಏನು ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಬಳಿ ಅನುಮೋದನೆಗೆ ಬಾಕಿ ಇತ್ತು, ಅದಕ್ಕೆ ರಿಕ್ವೆಸ್ಟು ಮಾಡಿಕೊಂಡ್ರು. ಕೊನೆಗೆ ರಾಜ್ಯಪಾಲರು ಕೂಡ ಅನುಮೋದನೆ ಮಾಡಿದರು. ಸೊ ಇಷ್ಟೆಲ್ಲ ಕ್ವಿಕ್ಕಾಗಿ ಮಾಡಿರೋದು ನಿಮ್ಮ ಪ್ರತಿಭಟನೆಯ ಪ್ರತಿಫಲವಾಗಿ. ಸೊ 56,432 ಹುದ್ದೆಗಳನ್ನು ಕೇವಲ 1 ತಿಂಗಳೊಳಗೆ ಮಾಡ್ತೀವಿ ಅನ್ನೋದು ಅದು ಜನರ ಮುಂದೆ ಇವ್ರು ಕೊಡುವಂತಹ ಬದ್ಧತೆ ಅಲ್ಲ, ಒಂದು ಕಮಿಟ್ಮೆಂಟ್ ಅಲ್ವಾ ಅದು? ಮೇಡಮ್ ಈಗ 1 ತಿಂಗಳು ಯಾಕೆ ಬೇಕು? ನಾನು ಇದೇ ಹೇಳ್ತೀನಿ ಮೇಡಮ್, 1 ತಿಂಗಳು ಯಾಕೆ ಬೇಕು? ಎಲ್ಲ ಡಿಪಾರ್ಟ್ಮೆಂಟನ್ನು ಕರೀರಿ, 43 ಇಲಾಖೆ, ಈಗ 32 ಇಲಾಖೆಯಿಂದ ಏನು 24,300 ಹುದ್ದೆ ಅಂತ ಹೇಳ್ತಿದ್ದಾರೆ, ಎಲ್ಲ ಇಲಾಖೆನ ಕರೆಸಿ ಮೀಟಿಂಗ್ ಮಾಡಿ, ಇಂಥ ದಿನ ನೋಟಿಫಿಕೇಶನ್ ನೋಡಿಸಿ ಕೊಡಿ KEಗೆ ಎಲ್ಲ ನೋಟಿಫಿಕೇಶನ್ಸು. ಅಲ್ಲ, ಪ್ರಾಸೆಸ್ ವಿಲ್ ಟೇಕ್ ಟೈಮ್ ಅಲ್ವಾ ಮೇಡಮ್? ಅದು ಇಲ್ಲಿ ಈಗ ಮಾಡಲೇಬೇಕು ಅನ್ನೋದಾದ್ರೆ ಒಂದೇ ವೀಕಲ್ ಮಾಡ್ಬೋದು. ಈಗ ಒಂದು ತಿಂಗಳು ಇಷ್ಟು ದಿನ ಟೈಮ್ ತಗೊಂಡು ಇಷ್ಟು ದಿನ ಮಾಡಿರ್ಲಿಲ್ಲ. ಲಾಸ್ಟ್ 3 ವರ್ಷದಿಂದ ಎಷ್ಟು ಪ್ರತಿ ಒಂದು ವಾರ ಕ್ಯಾಬಿನೆಟ್ ನಡೆಸ್ತಾರೆ, ಒಂದ್ ದಿವಸ ಆದ್ರೂ ಈ ತರ ಚರ್ಚೆ ತಗೊಂಡಿರ್ಲಿಲ್ಲ, ನಿರ್ಧಾರ ಮಾಡಿರ್ಲಿಲ್ಲ. ಇವತ್ತು ಹೋರಾಟದ ಮುಖಾಂತರ ಮಾಡಿದಾರ ಅಂತಂದ್ರೆ ಇದನ್ನ ಯಾಕೆ ಮಾಡಬಾರ್ದು? ಇವಾಗ ಮಾಡ್ತೀವಿ ಅಂದಿದಾರಲ್ಲ, ಮಾಡ್ತೀವಿ ಅನ್ನೋದು ಬೇಡ ಮೇಡಮ್, ಅದಕ್ಕೆ ಹೇಳ್ತೀವಿ. ಈಗ 1 ತಿಂಗಳಲ್ಲಿ ಏನಾದ್ರೂ ಆಗ್ಬೋದು. ತಿರ್ಗಾ ಮತ್ತೆ ಇವರು ಈಗ ಮೇಡಮ್ ಇವರು ತಿರ್ಗಾ ಮತ್ತೆ ಈಗ ಆಪೋಸಿಷನ್ ಈಗ ರಿಸರ್ವೇಶನ್ ಅಂತ ಹೇಳ್ಬೋದು, ಮತ್ತೆ ಕೋರ್ಟ್ ಕಚೇರಿ ಬೇಕು ಅಂತಾನೆ ಡಿಲೇ ಮಾಡ್ಕೊಂತ ಹೋಗ್ತಾರೆ ಮೇಡಮ್. ಇವರೇ ಕೇಸ್ ಹಾಕ್ಸ್ತಾರೆ ಇವ್ರು ಬೇಕು ಅಂತ ಹೇಳಿ. ಮತ್ತೆ ಅದಕ್ಕೆ ನಮಗೆ ಒಂದ್ ವಾರ ಅಷ್ಟೇ ಮೇಡಮ್ ನಮಗೆ ಟೈಮ್ ಇರೋದು. ಒಂದೇ ವಾರ ನಮಗೆ ಟೈಮ್, 1 ವಾರದಲ್ಲಿ ಎಲ್ಲ ಕೆಲಸ ಮುಗಿಸಿ. ಈ ನಿರುದ್ಯೋಗಿ ಯುವಕರ ವಿಚಾರದಲ್ಲಿ ನಡೀತಾ ಇರುವಂತಹ, ನಾನು ಮುಂದೆ ಮತ್ತೆ ಬೇರೆ ಅತಿಥಿಗಳ ರಾಜಕೀಯದ ಬಗ್ಗೆ ಏನ್ ಮಾತಾಡ್ತೀರಿ ಕಾಂತಕುಮಾರ್? ಮೇಡಮ್, ರಾಜಕೀಯ ಪಕ್ಷಗಳು ಫಸ್ಟ್ ಯುವಕರನ್ನ ನಮ್ಮ ರಾಜ್ಯದ ಬಗ್ಗೆ ಚಿಂತೆ ಮಾಡಬೇಕು. ಬರೀ ಜೋಬ್ ತುಂಬಾ ಕೆಲಸ ಮಾಡಕ್ ಹೋಗ್ಬಾರ್ದು. ಅವರು ಇವತ್ತು ದುಡ್ಡಿರುತ್ತೆ, ನಿಮ್ಮ ಅಧಿಕಾರ ಇವತ್ತು ಶಾಶ್ವತ, ಯಾವುದು ಶಾಶ್ವತ ಅಲ್ಲ. ಅಧಿಕಾರ ಇರೋ ಟೈಮಲ್ಲಿ ಸಾಮಾನ್ಯರ ಬಗ್ಗೆ, ಯುವಕರ ಬಗ್ಗೆ ಕಾಳಜಿ ವಹಿಸಬೇಕು. ಮೊನ್ನೆ ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕಿದೆ. ಈಗ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಬಿಜೆಪಿ ಮೇಲೆ ಈ ಒಂದು ನಿರುದ್ಯೋಗ ಯುವಕರ ಸಮಸ್ಯೆಯನ್ನ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದೆ. ಕಾಂಗ್ರೆಸ್ ಅವರು ಹೇಳ್ತಾರೆ ನೇಮಕಾತಿಗಳಲ್ಲಿ ಆದಂತಹ ಅಕ್ರಮ ಮತ್ತು ಭ್ರಷ್ಟಾಚಾರ ಮತ್ತು ಡಿಲೇ ಇವತ್ತು ಈ ಲೆವೆಲ್ಗೆ ದೊಡ್ಡ ನಂಬರ್ ನಿಮಗೆ ಕಾಣ್ತಾ ಇದೆ. ಅವರು ಹೋಗ್ತಾ 2,64,000 ಹುದ್ದೆಗಳನ್ನು ಭರ್ತಿ ಮಾಡದೆ ಹೋಗ್ಬಿಟ್ರು ಅವರು. ಹಾಗಾಗಿ ಅದು ಬರ್ಡನ್ ಆಗಿ ಕೂತಿದೆ ಅಂತ ಸಿದ್ದರಾಮಯ್ಯನವ್ರು ಹೇಳೋದು. ಈ ಕಡೆ BJP ಅವರು ಹೇಳೋದು ಇಲ್ಲ ಕೊರೋನಾ ಇತ್ತು, ಎಲೆಕ್ಷನ್ ಇತ್ತು, ಹೀಗಾಗಿ ನಾವು ಬಹಳಷ್ಟು ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ವಿ, ಈಗ ಸರ್ಕಾರದ ಬಳಿ ದುಡ್ಡಿಲ್ಲ ಅದಕ್ಕೆ ಮಾಡ್ತಾ ಇಲ್ಲ ಅಂತ. ಸೊ ನಿಮ್ಮ ಸಮಸ್ಯೆಯೂ ಕೂಡ, ಈ ರಾಜ್ಯದ ಯುವಕರ ಸಮಸ್ಯೆಯೂ ಕೂಡ ಪಾಲಿಟಿಕ್ಸ್ ಆಗಿ ಕೂತಿದೆ ಕಾಂತಕುಮಾರ್ ಅವರೇ. ಮೇಡಮ್, ಇದು ಪೊಲಿಟಿಕ್ಸ್ ಅವ್ರ ಮನೆಯವ್ರು ಮಾಡ್ಕೊಳ್ಳಿ, ಇದು ಸಾರ್ವಜನಿಕರಿಗೆ ಮಾಡಬಾರ್ದು, ಯುವಕರಿಗೆ ಮಾಡ್ಕೊಬಾರ್ದು. ಯಾಕೆಂತಂದ್ರೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಯುವಕರ ಪರಿಸ್ಥಿತಿ ಅವ್ರು ಮಾಡಿದ್ದಾರೆ ಸುಮ್ಮನೆ ಟಾಪಿಕ್ ಡೈವರ್ಟ್ ಮಾಡ್ತಾ ಹೋಗ್ತಾರೆ. ಇಶ್ಯೂಸ್ ಇವತ್ತು ಸ್ಟೂಡೆಂಟ್ ಇಶ್ಯೂಸ್ ಇದೆ, ನಾಳೆ ಇನ್ನೊಂದು ಇಶ್ಯೂಸ್ ಬರುತ್ತೆ, ಅದಾದ್ಮೇಲೆ ತಿರುಗಿ ಇನ್ನೊಂದು ಇಶ್ಯೂಸ್ ಇದೆ, ಇಶ್ಯೂಸ್ ಮರ್ತಾ ಹೋಗ್ತಾರೆ. ಯುವಕರು ಇವತ್ತು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. 1 ವಾರ ಗಡುವು ಕೊಟ್ಟಿದೀವಿ, ಅವ್ರಿಗೇನ್ ಭರವಸೆ ಕೊಟ್ಟಿದ್ರಿ? ಒಂದೇ ವರ್ಷದಲ್ಲಿ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರಿ ಮೇಡಮ್? 1 ವಾರದಲ್ಲಿ ನೋಟಿಫಿಕೇಶನ್ ಹೊರಡಿಸಿ ಎಕ್ಸಾಮ್ ಮಾಡಿಸಿ, ಈಗ ಸರ್ಕಾರಕ್ಕೆ ಯುವಕರು ಸುಮಾರು ಈ ನಮ್ಮ ದೇಶದಲ್ಲಿ 15 ಇಂದ 35 ವರ್ಷದಲ್ಲಿ ಏನಿದ್ದಾರೆ ಮ್ಯಾಮ್ ಏಜ್ ಲಿಮಿಟ್, ಅವರು 65% ಯೂತ್ ಇದ್ದಾರೆ, ಮೋರ್ ದೆನ್ 65%. ಅಂದ್ರೆ ಅವರಿಂದ ಓಟ್ ಹಾಕ್ಸ್ಕೊಂಡು ಇವತ್ತು ಗೆದ್ದಿ ಅಲ್ಲಿ ಅವ್ರು ಕೊಟ್ಟಿರೋ ಆ ಭಿಕ್ಷೆಯಿಂದ ಇವತ್ತು ಸರ್ಕಾರ ನಡೆಸ್ತಾ ಇರೋಂಥದ್ದು. ನೀವು ಆ ಭಿಕ್ಷೆ ತಗೊಂಡು ಇವತ್ತು ಅವ್ರಿಗೆ ಕಣೆಗಣಿಸ್ತಿದ್ದೀರಾ ಅಂತಂದ್ರೆ, ನೀವು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ, 1000 ದಿನ ಕಂಪ್ಲೀಟ್ ಆಯಿತು, ಒಂದು ಟೀಚರ್ ವೇಕೆನ್ಸಿ ಫಿಲ್ ಮಾಡಿಲ್ಲ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ವೇಕೆನ್ಸಿ ಫಿಲ್ ಮಾಡಿಲ್ಲ, ಒಂದು ಆರೋಗ್ಯ ಇಲಾಖೆಯಿಂದ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಎಸ್ ನಿಜಾಮ್ ಅವರೇ, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂತಂದರೆ ಈ ರೀತಿಯಾದಂಥ ಡೆಡ್ಲೈನ್ಸ್, ಈ ರೀತಿಯಾದಂತಹ ಭರವಸೆಗಳು, ಈ ರೀತಿಯಾದಂಥ ಆಶ್ವಾಸನೆಗಳನ್ನು ನೋಡಿ ಸಾಕಾಗೋಗಿದೆ ನಮಗೆ. ಏನು ಕ್ಯಾಲೆಂಡರ್ ಕೊಡಿ ಇವೆಂಟ್ಸ್ದು, ಯಾವಾಗ ನೋಟಿಫಿಕೇಶನ್ ಮಾಡ್ತೀರಿ, ಯಾವಾಗ ಎಕ್ಸಾಮ್ಸ್ ಮಾಡ್ತೀರಿ, ಯಾವಾಗ ಇದು ಕರೀತೀರಿ, ಅದರದ್ದೊಂದು ಕ್ಯಾಲೆಂಡರ್ ಕೊಟ್ಟುಬಿಡಿ. ಅನ್ಲೆಸ್ ನಾವು ನಂಬಲ್ಲ ಅಂತ ಕೂತಿದ್ದಾರೆ ಈಗ ಅವರು. ಎಲ್ಲರಿಗೂ ನಮಸ್ಕಾರ. ನೀವು ಕಾಂತರಾಜ್ ಅವ್ರು ಹೇಳಿದ ಮಾತೆಲ್ಲ ಅವ್ರ ಮನಸ್ಸಲ್ಲಿ ಅದು ಫ್ರಸ್ಟ್ರೇಷನ್ ಇದೆ, ಅದು ಆ್ಯಂಗರ್ ಇದೆ, ಕ್ರೋಧ ಇದೆ, ಅದೆಲ್ಲ ಸರಿ. ಆದರೆ ಈ ಪರಿಸ್ಥಿತಿ ಬಂದಿರೋದು ಹೇಗೆ? 2013 2018ವರೆಗೂ 1,60,000 ಪೋಸ್ಟ್ ಫಿಲ್ ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರ. 2018 ಇಂದ 2023 JDS ಮತ್ತು ನಾವು ಮತ್ತು BJP ಸರ್ಕಾರ ಇತ್ತು. ಆ ಟೈಮಲ್ಲಿ ಎಷ್ಟು ಪೋಸ್ಟು BJP ಮತ್ತು JDS ಅವ್ರು ಸೇರಿಕೊಂಡು ಗೌರ್ಮೆಂಟ್ ಮಾಡಿದ್ರಲ್ಲ, ಆ ಮೈತ್ರಿ ಸರ್ಕಾರ, ಆ ಸರ್ಕಾರದಲ್ಲಿ ಎಷ್ಟು ಜನ ಅವರು ಪೋಸ್ಟಿಂಗ್ ಕೊಟ್ಟಿದ್ದಾರೆ?
ಐ ಗಿವ್ ಯು ಅ ಬ್ಯಾಕ್ಗ್ರೌಂಡ್. ಕಾಂತರಾಜ್ ಅವರೇ, ಅಲ್ಲ, ನಿಮಗೆ ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೋಗೋಕ್ಕಿಂತ ಸರ್ ಸ್ವಲ್ಪ ಅರ್ಥ ಮಾಡ್ಕೊಡೋಣ. ನಿಜಾಮ್ ಅವ್ರೆ, ಈಗ ಒಂದ್ ನಿಮಿಷ ರಾಜುಗೌಡ್ರೆ ಒಂದ್ ನಿಮಿಷ ತಡ್ರಿ. JDS ಜೊತೆ ಸರ್ಕಾರ ಅಯ್ಯೋ ಮಾಡಿಲ್ಲ, ತಡ್ರಿ. ಅವ್ರು 2018 ಹೇಳಿಲ್ಲ. ಅವರು 2018 ಇಂದ ನಮ್ಮ ಅವಧಿಯಲ್ಲಿ ನಾವು ಇಷ್ಟು ಮಾಡಿದ್ವಿ, ಅದಾದ ಮೇಲೆ ಬಂದಿದ್ದು ನಮ್ದು ಮೈತ್ರಿ ಸರ್ಕಾರ ಅಂತ. ದಟ್ ಇಸ್ ನಾಟ್ ದಿ ಇಶ್ಯೂ. ಇಶ್ಯೂ ಈಸ್ ನೀವು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ನೇಮಕಾತಿ ಮಾಡಿತ್ತು ಅಂತ ಲೆಕ್ಕ ಕೊಡೋಕ್ಕಿಂತ ಮುಂಚೆ ನೀವು 2023ರಿಂದ 2026ರವರೆಗೆ ಸುಮಾರು 2.5 ವರ್ಷ ಏನು ಆಡಳಿತ ನಡೆಸಿದ್ದೀರಿ, ಈ 2.5 ವರ್ಷದ ಅವಧಿಯಲ್ಲಿ ಎಷ್ಟು ನೇಮಕಾತ ಮಾಡಿದ್ದೀರಿ ಅನ್ನುವಂತ ದಾಖಲೆಗಳಿದ್ರೆ ಫಸ್ಟ್ ಅದನ್ನ ಹೇಳ್ರಿ, ಆಮೇಲೆ ನಾವು ಹಿಂದಿಂದ ಹೋಗೋಣ. ನಿಮ್ ಸರ್ಕಾರ ಬಂದ ಮೇಲೆ ಎಷ್ಟು ಸರ್ಕಾರ ಬಂದ ಮೇಲೆ ಎಷ್ಟು ನೇಮಕಾತಿ ಮಾಡಿದ್ರಿ ಹೇಳ್ತೀನಿ. ನಾನು ಹೇಳ್ತಾ ಇದ್ದೀನಿ ನೋಡಿ. 2019 ಇಂದ 2023 ವರೆಗೂ ಇವರು ಸರ್ಕಾರ ನಡೆಸಿದ್ರು. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾವು ಎಷ್ಟು ಮಾಡಿದೀವಿ, ಎಷ್ಟು ಮಾಡ್ತಾ ಇದೀವಿ. ಒಂದ್ ನಿಮಿಷ ಸರ್. ಹೌದು ಸರ್, ಅವ್ರು ಮಾಡಿಲ್ಲ. ಕಾರಣಗಳನ್ನ ಆಮೇಲೆ ನಾವು ವಿಶ್ಲೇಷಣೆ ಮಾಡೋಣ. ಬಟ್ ಒಂದ್ ನಿಮಿಷ, ನನಗೆ ಬೇಕಾಗಿರೋದು ಅವ್ರದ್ದು ಇವಾಗ ಅವ್ರು ಸರಿ ಇಲ್ಲ ಅಂತ ಅವ್ರು ನಾವು ವಿರೋಧ ಪಕ್ಷದಲ್ಲಿ ಕೂರಿಸಿದೀವಿ ರಾಜ್ಯದ ಜನ. ಹಾಗಾಗಿ ನೀವು ಸರಿ ಇದ್ದೀರಾ ಅಂತ ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದೀವಿ ನಾವು ಕಾಂಗ್ರೆಸ್ ಪಾರ್ಟಿನ. ನೀವು ಅಧಿಕಾರಕ್ಕೆ ಬಂದು 2.5 ವರ್ಷದ ಮೇಲಾಯ್ತು. 1000 ದಿನ ಇಸ್ ನಾಟ್ ಅ ಸ್ಮಾಲ್ ನಂಬರ್. 1000 ದಿನದಲ್ಲಿ ನೀವು 1000 ನೇಮಕಾತಿ ಮಾಡಿದ್ದೀರಾ? ಇದೆಯಾ ದಾಖಲಾತಿ? ಯಾಕಿಲ್ಲ? ವಿ ಹ್ಯಾವ್ ನಿಯರ್ಲಿ ಅಬೌಟ್ 18,000 ಪೋಸ್ಟ್ ನಾವು ಫಿಲ್ ಮಾಡಿದ್ದೀವಿ. ನಾವು ಕೊಡ್ತೀವಿ. ಕಾಂತರಾಜ್ ಅವರೇ, ಹೇಳುವಾಗ ನಾನು ನೀವು ಮಾತಾಡುವಾಗ ಕಾಂತರಾಜ್ ಅವರೇ ಕೇಳಿ ಮಾತು ಕೇಳಿ ಹೇಳ್ತಾ ಇದ್ದೀನಿ. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾಕೆ ಆಗ್ತಾ ಇಲ್ಲ ಅಂತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.